ಮಹಿಳಾ ವಿದ್ಯಾರ್ಥಿಗಳಿಂದ 1 ತಾಸಿನ ಗಿರಿಜಾ ಕಲ್ಯಾಣ ಪ್ರಸಂಗ. ಇದು 15 ದಿನಗಳ ಕಾಲ ಬಸವರಾಜ ಬನಶೆಟ್ಟಿ ಸರ್ ಅವರ ಕಾಲೇಜಿಂದ ತರಬೇತಿಗೊಂಡಿದ್ದು. ಇಲ್ಲಿ ಬಂದಿರತಕ್ಕಂಥ ಜಯಂ ನಾಗಯ್ಯ ಸರ್ ಅವರ ಎಲ್ಲ ಬಳಗಕ್ಕೆ, ನಮ್ಮ ಉದ್ದಾರ ಗುರುಗಳಿಗೆ, ಶಂಕರಲಿಂಗ ಸರ್ಗೆ, ರೇವಣ್ಣ ಸರ್, ಎಲ್ಲರಿಗೂ ಕೂಡ ಬರ್ಕೇಟ್ ಸರ್ ಅವ್ರ ಬಳಗ ಬಂದಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕರ್ನಾಟಕದಲ್ಲಿ ದೊಡ್ಡಾಟವನ್ನು ಬೆಳೆಸೋಣ, ಉಳಿಸೋಣ ಅಂತಕ್ಕಂಥ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶರಣ ಅಂತ ಹೇಳ್ತಾ ಈಗ ಮಹಿಳಾ ಕಲಾವಿದರಿಂದ ದೊಡ್ಡಾಟನ ಪ್ರಾರಂಭ ಮಾಡ್ತಾರೆ. उमासुतं शोकविनाशकारणं नमामि विघ्नेश्वर पादपङ्कज। ನೀವು ಮಾಡುತ್ತಿರುವ ಈ ದೊಡ್ಡಾಟದಲ್ಲಿ ಯಾವುದೇ ವಿಘ್ನಗಳು ಬಾರದಂತೆ ನಿನಗೆ ವರಪ್ರದಾನ ಮಾಡಿದ್ದೇನೆ. ನಿನಗೆ ಶುಭವಾಗಲಿ. ನಾನಿನ್ನು ಹೊರಡುವಂತೆ. ಆಗಲಿ ದೇವ, ನಾವಿನ್ನು ಹೋಗಿ ಬರುವಂತವರು. ಸೋಮಲಿಂಗನ ಜೋಡಿಯಾದ ಬಂಗಾರ ಯಾರ ಕಟ್ಟಿಯಾರ ಯಾರ ಕಟ್ಟಿಯಾರ ಹೊಸ ಗುಡಿಗಳ ದವ್ವ ನೋಡಿ ಕ್ಷಣಂ ಚಿತ್ತ
ಗಂಗ ಭಕ್ತಿ ಒಂದಾಡಿ ಕುಂಬಾರಾಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡಿರುವ ಕುಂಬಾರಾಕಿ ತೆರಿಗೆ ಹೋಗೋಣ ಬರ್ತೀರೇ ನೀವು ಬಲ್ಲದಿದ್ದಾಗ ಇಲ್ಲೇ ಇದ್ದೀರೇ ಶರಣೋ ಶರಣೋ ಶರಣಯ್ಯ ಶರಣೋ ನಾಡಿನ ಸಂದರ್ಭೆ ಶರಣಯ್ಯ ನಾಡಿನ ರೈತರಿಗೆ ಶರಣಯ್ಯ ಜಯ 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 ಜಯ
ಬಂದು ಇವಾಗಿನ ಬಸ್ಸಲ್ಲಿ ಮಾತಾಡ್ಸಿ ಹೋಗಿದ್ರೆ ಅಷ್ಟನ್ನ ಮತ್ತೆ ಯಾರೋ ಬಂದು ನಿಂತಾರ ನೋಡ್ರಿ. ನನ್ಗಿದು ಬರೀ ಮಾತಾಡಿಸೋದಾಗ ಬಿಟ್ಟು ಬನ್ನಿ ಮತ್ತೆ ಯಾರು ಅಂತ ಹೇಳಿ ತಿಳ್ಕೊಂಡ. ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ತಾವು ಯಾರು ಎಂದು ತಿಳಿಸಿಕೊಡಿದ್ದೇವಾ? ದಿವ್ಯ ಪ್ರಭಾವ ಜಗತ್ತಿನಲ್ಲಿರುವ ಭೋಗವೆಲ್ಲವೂ ನನ್ನ ಆಸ್ಥಾನದಲ್ಲೇ ನೆಲೆಗೊಂಡಿದೆ. ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮೊದಲಾದ ತ್ರಿಲೋಕ ಸುಂದರಿಯರೆಲ್ಲ ನನ್ನ ಆಸ್ಥಾನದಲ್ಲಿ ನರ್ತಕಿಯರಾಗಿದ್ದಾರೆ. ಅಮರಾವತಿ ಒಡೆಯನೆಂದು ಅಮರಾವತಿ ಒಡೆಯ ದೇವೇಂದ್ರ ಮಹಾರಾಜರೆಂದು ತಿಳಿಯಲೇ ಸಾರಥಿ ಚಾತುರ್ಯವತಿ. ಓಹೋ, ತಾವು ದೇವೇಂದ್ರ ಎಂದು ನಮಗೂ ತಿಳಿಯಿತು ಅಂದಾಗ ಅಲ್ಲಿ ಇಲ್ಲಿ ಕುಂತು ಮಂದಿಗಾದ್ರೂ ತಿಳಿಯಿತು ಅಂದಾಗ ಈ ಸಭಾಂಗಣಕ್ಕೆ ಬಂದ ಕಾರ್ಯವೆಂತೇವಾ? ಹೇಳಿ ಸಾರಥಿ, ಹೇಳ್ರಿ ಅಪ್ಪರ. ನಾನು ನನ್ನ ಅಂದವಾದ ಅರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ತಾರಕಾಸುರನೆಂಬ ಅತಿ ಗರ್ವಿಷ್ಠ ಲೋಕಗಳನ್ನೆಲ್ಲ ಸೆರೆಹಿಡಿಯುತ್ತಿರುವನು. ದೇವಲೋಕವನ್ನು ಸಹ ದಾಳಿ ಮಾಡುತ್ತಿರುವನೆಂಬ ಸುದ್ದಿ ನನಗೆ ಗುಪ್ತಚರರ ಮೂಲಕ ತಿಳಿದು ಬಂದಿತು. ಈ ವಿಚಾರವಾಗಿ ದೇವತಾ ಪ್ರಮುಖರೊಡನೆ ಮಂತ್ರಾಲೋಚನೆ ಮಾಡಲೆಂದು ಇಲ್ಲಿಯವರೆಗೂ ಬರವಣವಾಯಿತು. ತಿಳಿಯಿತೆ ಸಾರಥಿ ಪ್ರದ್ಯುಮ್ನವತಿ. ಓಹೋ, ತಾರಕಾಸುರ ಇತ್ತಲೇ ಬರುತ್ತಿರುವನು. ನೀವಿನ್ನು ಯುದ್ಧನಾದ್ರೂ ಮಾಡ್ಕೊಳ್ರಿ, ಏನಾದ್ರೂ ಮಾಡ್ಕೊಳ್ರಿ, ನಾನಿಂದು ಹೋಗ್ ಬರ್ತೀನಪ್ಪ. ಎಲ್ಲೈ ದೇವೇಂದ್ರನೇ, ಉರಗ ಮತ್ತೆ ಲೋಕಗಳನ್ನೆಲ್ಲ ನನ್ನ ಪರಾಕ್ರಮದ ಪ್ರಜ್ವಲ ಪ್ರಕಾಶದಿಂದ ಬೆಳಗಿ ಈಗ ದೇವಲೋಕವನ್ನು ಧೂಳಿಮಯ ಮಾಡಲು ಬಂದಿದ್ದೇನೆ. ಎಲ್ಲೈ ದೇವೇಂದ್ರನೇ, ಧೈರ್ಯವಿದ್ದರೆ ಎನ್ನಡನೆ ಯುದ್ಧಕ್ಕೆ ಸಿದ್ಧನಾಗು. ಹೇ ಹಸಿರಾಪುಂಜಿಯೇ, ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರುವುದು ಬಗಳುವಂತವನಾಗು. ದುರುಳಾನೆ ನಿನ್ನಾಯ ಕೊರಳ ಕೊಯ್ಯುವೆ ನಾನು, ಕೊರಳ ಕೊಯ್ಯುವೆ ನಾನು. ದುರುಳಾನೆ ನಿನ್ನಾಯ ಹೇ ಹನುಮ, ಉರಗ ಲೋಕ ನರಲೋಕಗಳನ್ನೆಲ್ಲ ಗೆದ್ದೇನೆಂಬ ಸೊಕ್ಕಿನಿಂದ ಬೀಗುತ್ತಿರುವ ಪದಾರ್ಥವೇ. ನನ್ನ ಮುಂದೆ ನಿನ್ನ ಪರಾಕ್ರಮವು ಸೂರ್ಯನ ಮುಂದೆ ಮಂಜುಗರಪ್ಪಂತೆ ಕರಗುವುದರಲ್ಲಿ ತಡವೇನಿಲ್ಲ. ಎಲೈ ದುರುಳ, ಈಗಲೇ ನಿನ್ನ ಕತ್ತನ್ನು ಕತ್ತರಿಸಿಬಿಡುತ್ತೇನೆ. ನಿನ್ನ ಕರುಳನ್ನು ಬಗೆದು ಬಿಸಾಡಿಬಿಡುತ್ತೇನೆ. ಎಲೈ ಸುರಲೋಕದ ಕುನ್ನಿಯೇ, ಹೇಳ್ತೇನೆ ಕೇಳುವಂತವನಾಗು. ಅದೇನೆನ್ನುವುದು ಬಗಳುವಂತವನಾಗು. ಎಲೈ ಸುರಲೋಕದ ಮರಿಯೇ, ನಿನ್ನ ಡಂಬಲ ಮಾತುಗಳನ್ನ ನಿಲ್ಲಿಸು. ನೀನು ದ್ವಿತೀಯ ಮಗನಾದ ವಜ್ರಾಂಗನಿಗೆ ಸೋತು ಓಡಿರುವುದನ್ನ ಮರೆತೆಯಾ? ಅಲ್ಲಿಯ ಕಾದಿಕತೆಯನ್ನ ಭಂಗಗೊಳಿಸಿ ಗೌತಮನ ಶಾಪಕ್ಕೆ ಗುರಿಯಾದ ಲಂಬಡನು ನೀನಲ್ಲವೇ? ವಿಶ್ವಾಮಿತ್ರನನ್ನ ಕಳಿಸಿ ಮೇನಕೆಯನ್ನು ಕಳಿಸಿ ವಿಶ್ವಾಮಿತ್ರನ ತಪಸ್ಸನ್ನ ಭಂಗಗೊಳಿಸಿದ ಮಹಾವಂಚಕನು ನೀನೆಂಬುದುಕೊಂಡೆ. ಧೈರ್ಯವಿದ್ದರೆ ಎನ್ನಡನೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗುವಂತವನಾಗು ನೀಚ, ಎದುರಾಗ ಮೂರ್ಖ. ತಿಂತ ತಯತ ತಯತ ತಿಂತ ತಯತ ತಯತ ತಿಂತ ತಯತ ತಯತ. ಗದಧಾದಿ ಮೀಟ ಗದಧ, ಗದಧಾದಿ ಮೀಟ ಗದಧ, ಗದಧಾದಿ ಮೀಟ ಗದಧ. ತಿಂತ 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 ತಯ ತಯ ಧರಿ ತಯ.
ತ್ರಿಲೋಕವನ್ನೇ ವ್ಯಾಪಿಸಿರುವ ಸೌಂದರ್ಯದ ಅಧಿದೇವತೆಯಾದ ಧಿಕ್ಕರಿಸುವ ಋಷಿಮುನಿಗಳನ್ನೇ ತನ್ನ ಇಚ್ಛಾಚಾಪ ಪುಷ್ಪಬಾಣಗಳಿಂದ ಜಯಿಸುವ ಲಕ್ಷ್ಮೀ ಮಾಧವರ ಪ್ರಿಯಸುತ ಮನ್ಮಥನ ಅರ್ಧಾಂಗಿಯಾದ ರತಿದೇವಿ. ಇದೋ ನೋಡಿ, ನಾನು ನೆನೆದರೆ ನನ್ನ ಸರದಾರ ಇತ್ತ ಕಡೆಗೆ ಬರುತ್ತಿದ್ದಾನೆ. ತಯ 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 ಹೇ ಪ್ರಾಣವಲ್ಲವೇ, ನೀನು ಅರಮನೆಯನ್ನು ಬಿಟ್ಟು ಇಲ್ಲಿಗೆ ಏನು ಕಾರಣ ಬರುವಂತವಳಾದಿ ರಮಣಿ, ನನ್ನ ಮುದ್ದಿನ ಗಿಣಿ? ಹೋಗು, ನನ್ನ ಬಳಿ ಮಾತನಾಡಬೇಡ. ಏಕೆ ಪ್ರಿಯೆ, ಏಕೆ ಮುನಿಸು? ನೋಡಲಿ, ವಸಂತ ಮಾಸ ಬಂದಿದೆ. ಕೊಳದಲ್ಲಿ ಹಂಸಗಳು ಆಡುತ್ತಿವೆ, ಮಾಮರದಲ್ಲಿ ಕೋಗಿಲೆಗಳು ಕೂಗುತ್ತಿವೆ. ಬಾ, ನಾವಿಬ್ಬರು ಸೇರಿ ಕುಣಿದು ನಲಿದಾಡೋಣ. ಮನ್ಮಥ ಇವರಾದರೆ ನೀವು ತುಂಬಾ ರಸಿಕರು. ಹೇಳುತ್ತೇನೆ, ಕೇಳುವಂತವರಾಗು. ಅದೇನೆಂದು ಬೇಗನೆ ಕೇಳುವಂತವರಾಗಿ. ಸಾಗೋಣ ಬಾಪ್ರಿಯೇ, ಸಾಗೋಣ ಬಾಪ್ರಿಯೇ. ಹೃದಯ ಹೃದಯ ಗಾಢ, ಹೃದಯ ಹೃದಯ ಗಾಢ, ಬೆಸೆಯುತ್ತ ಸಾಗೋಣ. ಸಾಗೋಣ ಎನ್ನ ಪ್ರಿಯೇ, ಹೇ ಪ್ರಾಣವಲ್ಲಭ, ನೀನು ನಿನ್ನ ಪಿತನ ಆಸ್ಥಾನಕ್ಕೆ ಹೋಗಿ ಬಹಳ ಸಮಯವಾಯಿತು. ಅಲ್ಲಿ ಏನು ಮಾತುಕತೆ ನಡೆಯಿತೋ ಏನೋ, ಯಾವ ಕಾರ್ಯ ಮಾಡಲ್ಪಟ್ಟಿತೋ ಏನೋ ಎಂದು ಕಾತುರಗೊಂಡು ಇಲ್ಲಿಗೆ ಹುಡುಕಿಕೊಂಡು ಬರೋಣವಾಯಿತು. ಕಾಂತ ಗುಣವಂತ, ನೀನು ಹೀಗೆ ಹುಡುಕಿಕೊಂಡು ಬರುವುದು ಉಚಿತವೇ? ನಾನು ನನ್ನ ಪಿತನ ಆಸ್ಥಾನಕ್ಕೆ ಹೋಗಿ ಬರುವುದು ಸ್ವಲ್ಪ ತಡವಾದ ಮಾತ್ರಕ್ಕೆ ನೀನು ಹೀಗೆ ಹುಡುಕಿಕೊಂಡು ಬರುವುದು ನ್ಯಾಯವೇ? ಮನ್ಮಥ ಯುವರಾಜರೇ, ಈ ದೇವತೆಗಳ ಆಟ ಮಾಟಗಳು ತಂತ್ರ ಕುತಂತ್ರಗಳು ಲೋಕ ಪ್ರಸಿದ್ಧಿಯಾಗಿವೆ. ಅವರಿಗೆ ಕಳ್ಳ ಕಪಲಾತಿ ಎಂಬುದು ಎಳ್ಳಷ್ಟು ಇಲ್ಲ. ಆದ್ದರಿಂದ ನಿಮ್ಮ ತಂದೆ ನಿಮ್ಮನ್ನು ಮತ್ತಾವ ಅಪಾಯಕ್ಕೆ ಗುರಿ ಮಾಡಿದರೋ ಎಂದು ಇಲ್ಲಿಗೆ ಹುಡುಕಿಕೊಂಡು ಬಂದೆ. ಕಾಂತ ಗುಣವಂತ. ಛೇ ಛೇ,
ಅದ್ಯಾವ ಲೋಕ ಕಲ್ಯಾಣದ ಕಾರ್ಯವೆಂದರೆ ಪರಶಿವನ ತಪಸ್ಸನ್ನು ಭಂಗಗೊಳಿಸಿ ಅವನ ಮನಸ್ಸು ಗಿರಿಜೆಯಲ್ಲಿ ನೆಲೆಗೊಂಡು ಗಿರಿಜಾ ಕಲ್ಯಾಣ ನೆರವೇರುವಂತೆ ಮಾಡಬೇಕು. ಅದಕ್ಕಾಗಿ ನಾನೀಗ ಹೇಮಕೂಟಕ್ಕೆ ಹೊರಟಿರುವೆ ಪ್ರಿಯೇ. ದೇವ, ಗಿರಿಜಾ ಕಲ್ಯಾಣವಾಗಿ ಗಿರಿಜೆ ಸುಮಂಗಲಿಯಾದರೆ ನಾನು ನಿಮ್ಮನ್ನು ಕಳೆದುಕೊಂಡು ಅಮಂಗಲೆಯಾಗುವೆನು. ಹೋಗಬೇಡ ಕಾಂತ. ಪ್ರಿಯೇ ಸತಿರಥಿ, ಹೀಗೇಕೆ ಅಮಂಗಳದ ಮಾತುಗಳನ್ನಾಡುತ್ತಿರುವೆ? ಹೇಳುತ್ತೇನೆ, ಕೇಳುವಂತವನ. ಹಾಗೇನಿರುವುದು ಬೇಗನೆ ಹೇಳುವಂತವಳಾಗು. ಭೋಗ ಬೇಡವೋ ಕಾಂತ, ಭೋಗ ಬೇಡವೋ ಕಾಂತ, ಹರನ ತಿಳಿಯದ ಕಾಂತ. ಕರ ಮುಗಿದು ಬೇಡುವೆನೋ, ಕರ ಮುಗಿದು ಬೇಡುವೆನೋ, ಹೋಗಬೇಡವೋ ಕಾಂತ. ಹೇ ಮನ್ಮಥ ಯುವರಾಜರೇ, ಜಗತ್ಪಂದ್ಯನಾದ ನೀಲಕಂಠನು ಅಸಮಶೂರನು. ಮೂರು ಲೋಕಗಳಲ್ಲಿ ಅವನನ್ನು ಎದುರಿಸುವವರು ಯಾರೂ ಇಲ್ಲ. ಪರಶಿವ ಪರಾಕ್ರಮವನ್ನರಿಯದ ಪತಿದೇವನೇ, ಪರಶಿವನನ್ನು ಕೆಣಕುವುದೆಂದರೆ ಸಾಕ್ಷಾತ್ ಮೃತ್ಯುವನ್ನು ಕೆಣಕುವುದಂತೆ. ಆದ್ದರಿಂದ ನೀನು ದುಡುಕಿ ಇಂಥ ಕಾರ್ಯಕ್ಕೆ ಮುನ್ನುಗ್ಗುವುದು ಉಚಿತವಲ್ಲ. ನೀನಾಗಿರುವಿ ಭ್ರಾಂತ. ಎಲೇ ಸತಿಮಣಿ, ಪರಮಾತ್ಮನ ಪರಾಕ್ರಮವು ಎಂತಹದ್ದೆಂಬುದೆಂದು ನಾನೇನು ತಿಳಿಯಲಾರದವನಲ್ಲ. ಆದರೆ ನನ್ನ ಪಿತನ ಅಪ್ಪಣೆ ಪ್ರಕಾರ ಲೋಕ ಕಲ್ಯಾಣಕ್ಕಾಗಿ ನಾನು ಈ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ನೀನು ಕಾಲಹರಣ ಮಾಡದೆ ನನ್ನನ್ನು ಬೀಳ್ಕೊಡುವಂತವಳಾಗು. ನಾನಿಷ್ಟು ಕೋಪರೆದುಕೊಂಡರೂ ನಿಮ್ಮ ನಿರ್ಧಾರವನ್ನು ನೀವು ಬಿಡಲೊಲ್ಲೆ. ಆದ್ದರಿಂದ ನಿಮ್ಮ ಸಂಗಡ ನನ್ನನ್ನು ಕರೆದೊಯ್ಯಿರಿ. ಪ್ರಿಯೆ, ನಿನ್ನ ಕೋರಿಕೆಗೆ ಒಪ್ಪಿದ್ದೇನೆ. ನನ್ನ ಶಕ್ತಿ ಪ್ರೇರಕಳಾದ ನಿನ್ನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗುವುದು ಉಚಿತವೇ. ನಡೆಯುವಂತವಳಾಗು. ದಂತಯ ದಯ ದಂತಯ ದಯ ದಂತಯ ದಯ. ಪ್ರತಿತಾ ದಯ ಚಿತ್ತಾ
ಅಯ್ಯೋ ಮದನ, ಪ್ರಾಣಕಾಂತ, ಪ್ರಾಣವಲ್ಲಭ, ಪ್ರಾಣಕಾಂತ. ಕಾಲಾಂತಕನಾದ ಪರಶಿವನ ಹಣೆಗಣ್ಣಿಗೆ ಸುತ್ತಾಗಿ ಸುಟ್ಟು ಬೂದಿಯಾಗಿ ಹೋದೆಯ. ಅಕ್ಕಟಕಟ, ಈ ನೋವನ್ನು ನಾನೆಂದು ಸಹಿಸಲಿ? ಕಾಲಾಂತಕನಾದ ಪರಶಿವನನ್ನು ಕೆಣಕುವುದು ಬೇಡೆಂದು ನಾನಷ್ಟು ಹೇಳಿದರೂ ಕೇಳದೆಯೇ ಅವನ ಉರಿಗಣ್ಣಿನಿಂದ ಭಸ್ಮವಾಗಿ ಸಾವನ್ನಪ್ಪಿದೆಯಾ ಕಾಂತ? ಅಗಲಿ ಪೋದೆಯೋ ಕಾಂತ ಗುಣವಂತ ಪ್ರಾಣಕಾಂತ ಅಗಲಿ ಪೋದೆಯೋ ಕಾಂತ
ಗಣ ಧಿಂತ ಗಣ ತೊಂತ ಗಣ ತಾ ತೊಂತ ಗಣ ಧಿಂತ ಗಣ ತೊಂತ ಗಣ ತಾ ಗಣ ತಾ ಎಲೈ ದುಷ್ಟನರಕಾಸುರ, ಲೋಕ ಕಂಟಕನಾಗಿರುವ ನಿನ್ನನ್ನು ಈಗಲೇ ಯಮಸದನೆಗೆ ಅಲಲಲ ಅಟ್ಟಿದ್ದೇನೆ. ಎಲೈ ಮಾನವನಾದ ಷಣ್ಮುಖನೇ, ನನ್ನ ಪರಾಕ್ರಮದ ಕಿಡಿಯಿಂದ ನಿನ್ನನ್ನ ಕ್ಷಣಾರ್ಧದಲ್ಲಿ ಅಲಲಲ ಸುಟ್ಟು ಬಿಡುವೆನು. ಹೇಳುತ್ತೇನೆ, ಕೇಳುವಂತವನಾಗು. ಅದೇನಿರುವುದು ಪಗಳುವಂತವನಾಗು. ಬಾಲ ಪುಣ್ಯ ನಿನ್ನ ಬಡಿವಾರ ತಾಜಿಂದೋ ಬಡಿವಾರ ತಾಜಿಂದೋ ಎಲೈ ಬಾಲಕುನ್ನಿಯೇ, ಬಲಿಗೆ ಕಡಿವಾಣದ ಮಾತುಗಳನ್ನೇಕೆ ಆಡುತ್ತೀಯ? ಧೈರ್ಯವಿದ್ದರೆ ಎನ್ನಡನೆ ಈ ಜಗತ್ತಿಗೆ ಬಂದಂತ ವಿಪತ್ತೆಲ್ಲ ದೂರವಾಯಿತು. ತಾರಕಾಸುರನ ಸಂಹಾರವೂ ಕೂಡ ಆಯಿತು. ಅಂದಾಗ ಗಿರಿಜಾ ಕಲ್ಯಾಣ ಎಂಬ ದೊಡ್ಡಾಟವು ನೆರವೇರಿತು. ಅಂದಾಗ ಎಲ್ಲರೂ ಸೇರಿ ಇನ್ನು ಮಂಗಳಗೀತೆ ಆಡೋಣ. ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಭೂಮಾತೆಗೆ ಮಂಗಳಂ ಭೂಮಾತೆಗೆ ಮಂಗಳಂ ಜಲ ಅಗ್ನಿ ಮಾರುತ ಮಂಗಳಂ ಆಕಾಶಕ್ಕೆ ಮಂಗಳಂ ಜಲ ಅಗ್ನಿ ಮಾರುತ ಮಂಗಳಂ ಆಕಾಶಕ್ಕೆ ₹20